ಇವಾಗ ಸತ್ತು ಅಂದ್ರೆ ಜೀವ ಹೋಯ್ತು, ಚಿತ್ತ ಮತ್ತೆ ಉಸಿರು ಬಂತು, ಆನಂದ ಸತ್ತು ಚಿತ್ತ ಆನಂದ ಸಚ್ಚಿದ ಆನಂದ ಅಂತೇಳಿ ಚಿದಾನಂದ ಅವಧೂತರು ಜಿಗಿಬೇಕಾದ್ರೆ ಈ ತರ ಸೆರೆಗೊಡ್ತಾಳ ತಾಯಿ. ಆ ಸೆರಗಿನಲ್ಲಿ ಚಿದಾನಂದತಿಯನ್ನು ದೇವಿಗಾರತಿಯನ್ನು ರಂಬೇರು ಬೆಳಗಿರೆ. ನಿನ್ನೆ ಇವತ್ತು ಬ್ರಹ್ಮರಾಕ್ಷಸಿಗೆ ಅವಧಿಯಾಗಿ ಕೊಡ್ತಾ ಇದ್ದೀವಿ. ಗುರುವಾರ ದಿವಸ ದೇವಿ ಗುಡಿ ತುಂಬಾ ಸಾಮಾನು ತಗೋತೀವಿ ನೋಡ್ರಿ. ಕೊಬ್ಬರಿ, ಅರ್ಶಿನ ಕೊಂಬು, ಒತ್ತೊಟ್ಟಿ, ಬೆಲ್ಲ. ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ. ನಾವು ನೋಡ್ರಿ ಇವತ್ತು ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನಲ್ಲಿರ್ತಕ್ಕಂತಹ ಸೋಮಲಾಪುರದ ಸಿದ್ಧ ಪರ್ವತ ಎಂದೇ ಖ್ಯಾತಿಯಾಗಿರ್ತಕ್ಕಂತಹ ಅಂಬಾ ಮಠಕ್ಕೆ ಬಂದೀವಿ ನೋಡ್ರಿ. ಅಂಬಾದೇವಿಯ ದರ್ಶನ ತಗೊಂಡು ಬರೋಣ ಬನ್ನಿ ವೀಕ್ಷಕರೇ. ಗುರುವಾರದಿಂದ ದರ್ಶನ ಮಾಡಂತ ಅದರಿಂದ ಲಾಸ್ಟ್ ಟೈಮ್ ಮೂಲ ದೇವಸ್ಥಾನ ಈಗ ಸ್ವಲ್ಪ ಶಿಥಿಲಾವಸ್ಥೆಯಲ್ಲಿದ್ದು ಆ ದೇವಸ್ಥಾನನ ಹೊಸ ಕಟ್ಟಡ ನಿರ್ಮಾಣ ಮಾಡಕತ್ತಾರ ವೀಕ್ಷಕರೇ. ಅಲ್ಲೇನ್ ತೋರಿಸ್ತಾರಲ್ರಿ ಆ ಚಿತ್ರದಲ್ಲಿ ಆ ತರ ಹೊಸ ದೇವಸ್ಥಾನನ ನಿರ್ಮಾಣ ಮಾಡಕತ್ತಾರ. ಹಂಗಾಗಿ ಅಮ್ಮನವ್ರನ್ನ ಈ ಕಡೆ ತೋರಿಸ್ಯಾರ ನೋಡ್ರಿ. ಸಿದ್ಧ ಪರ್ವತದಲ್ಲಿ ಚಿದಾನಂದ ಅವಧೂತರು ಒಂದು ಅನುಷ್ಠಾನಗೈದು ದೇವಿಯನ್ನು ಪ್ರತ್ಯಕ್ಷ ಮಾಡಿದಂತ ಸ್ಥಳಕ್ಕೆ ನಾವೀಗ ಹೋಗ್ತಾ ಇದೀವಿ. ಆ ಗವಿಯನ್ನು ತೋರಿಸ್ತೀನಿ ಬನ್ನಿ. ಇದು ಸಿದ್ಧ ಪರ್ವತ ಅಂಬಾ ಮಠ ಚಿದಾನಂದ ಅವಧೂತರು ಅನುಷ್ಠಾನಗೈದಂತಹ ಗವಿ ನೋಡ್ರಿ.
ಈಗ ಸ್ಟಾರ್ಟಿಂಗ್ ಇಲ್ಲಿ ಗಣೇಶನನ್ನು ಕಾಣ್ಬೋದು ನಾವು. ಗವಿ ಒಳಗ ದೇವಿ ಪ್ರತ್ಯಕ್ಷ ಆದ ಸ್ಥಳ, ಆಮೇಲೆ ಗ್ರಂಥ ವಿರಚಿತ ಸ್ಥಳ ತೋರಿಸ್ತೀವಿ, ಅಲ್ಲಿ ಹೋಗೋಣ. ಗುರುಗಳೇ ನಮಸ್ಕಾರ. ನಮಸ್ಕಾರ ತಾಯಿ. ತಮ್ಮ ಹೆಸರು? ನಮ್ಮ ಹೆಸರು ಈರಣ್ಣಮ್ಮ, ಈರಣ್ಣ ಸ್ವಾಮಿ. ಎಷ್ಟು ವರ್ಷದಿಂದ ಇಲ್ಲಿದ್ದೀರಿ? ಇಲ್ಲಿ 1999ರಲ್ಲಿ ಇಲ್ಲಿ ಬಂದಿರಮ್ಮ. ಇಲ್ಲಿ ತಾಯಿ ಒಂದು ಅನಿಸಿಕೆ ನನಗೆ ಆಗುವಷ್ಟು ಸುಬ್ರಹ್ಮಣ್ಯ ನಾಗಸರ್ಪಗಳು ನನಗೆ ದರ್ಶನ ಕೊಟ್ಟು, ಆ ದರ್ಶನದ ಫಲದಿಂದ ಇಲ್ಲಿ ಮಹಾನ್ ಶಕ್ತಿ ಐತೆ ಅಂತ ತಿಳ್ಕೊಂಡು 6 ವರ್ಷದಿಂದ ಮನುಷ್ಯನಾಗ ಅನ್ಕೊಂಡು ತಿರ್ಗಿ ಹೋಗಿಲ್ಲ. ಇದು ಸಿದ್ಧ ಪರ್ವತ ಚಿದಾನಂದ ಓದೋದ್ರ ಬಗ್ಗೆ ಆಗಿರ್ಬೋದು, ಆ ದೇವಿ ಸಾಕ್ಷಾತ್ಕಾರ ಆಗಿರೋದ್ರ ಬಗ್ಗೆ ಒಂದು ನಮ್ಮ ವೀಕ್ಷಕರಿಗೆ ಒಂದೆರಡು ಮಾತು ಹೇಳ್ಬೋದು. ಸರಿ. ಈ ಚಿದಾನಂದ ಓದೋದ್ರು ಮೂಲತಃ ಅರಿವಾಣಮ್ಮ, ಹುಟ್ಟು ಜನಿಸಿದವರು. ಆ ಜನಿಸಿದೂರಿನಲ್ಲಿ ಈ ತಾಯಿ ಏನ್ ಮಾಡಿದ್ಲು, ಅಲ್ಲೊಂದು ಬ್ರಹ್ಮ ರಾಕ್ಷಸಿ ಇತ್ತು. ಆ ಬ್ರಹ್ಮ ರಾಕ್ಷಸಿ ಸಂಹಾರ ಮಾಡ್ಬೇಕಂತೇಳಿ ಈ ಚಿದಾನಂದ ಅವಧೂತರು ಬಡ ಕುಟುಂಬದಲ್ಲಿ ಆ ತಾಯಿ ಸಂಕಲ್ಪ ಮಾಡಿ ಅಲ್ಲಿ ಜನಿಸಕ ಇದು ಮಾಡಿದ್ಲು. ಅಲ್ಲಿ ಬ್ರಹ್ಮ ರಾಕ್ಷಸಿ ಊರೆಲ್ಲ ತೊಂದರೆ ಕೊಡ್ತಿತ್ತು. ಆ ತೊಂದರೆ ಕೊಡುವಂತ ಸಮಯದಲ್ಲಿ ಏನಾಯ್ತಮ್ಮ, ಊರಿನ ಜನ ನಿದ್ರೆ ಇದು ಇಲ್ದಂಗೆ ಪ್ರತಿ ದಿವಸ ಒಂದು ಗಳಿಗೆ ಸಹಿತ ನಿಶ್ಚಿಂತವಾಗಿ ಇರ್ಲಿಕ್ಕೆ ಅವ್ರಿಗೆ ಸಾಧ್ಯ ಆಗ್ತಿರ್ಲಿಲ್ಲ. ಊರಿನ ಜನ ಎಲ್ಲ ಬಂದು ಆ ಬ್ರಹ್ಮ ರಾಕ್ಷಸಿಗೆ ಬೇಡಿಕೊಂಡ್ರು, ನಾವೊಂದು ಮನುಷ್ಯನ ಕೊಡ್ತೀವಿ, ಒಂದು ಬಂಡಿ ಅನ್ನ ಕೊಡ್ತೀವಿ, 2 ಎತ್ತು ಕೊಡ್ತೀವಿ, ಸರಿತಿ ಪ್ರಕಾರ ಇರೋಷ್ಟು ದಿವಸ ನಾವು ನೆಮ್ಮದಿಯಿಂದ ಇರ್ತೀವಿ ಅಂತೇಳಿ ಕೇಳಿಕೊಂಡ್ರು. ಆ ರಾಕ್ಷಸಿ ಅದಕ್ಕೆ ಒಪ್ತು. ಆ ಷರತ್ತಿನ ಪ್ರಕಾರ ಒಪ್ಪಿದ ಮೇಲೆ ಒಂದಾನೊಂದು ದಿವಸ ಇವ್ರ ಮನೆಗೆ ಸರಿತಿ ಬಂತು. ಚಿದಾನಂದ ಅವಧೂತರ ತಂದೆ ತಾಯಿ ಮನೆ. ಅವರು ತಂದೆ ತಾಯಿ ಏನು ಹೇಳಿದ್ರು, ಕಡೆ ಮಗ ಇವನು ಬಡತನ ಭಾಳ ಆಗೋದು, ಕಡೆ ಈ ದುಡಿಯಂಗಿಲ್ಲ, ಸಣ್ಣ ಮಗು. ಅವ್ರ ಸಂಕಲ್ಪದಲ್ಲಿ ಚಿದಾನಂದನೇ ನೇಮಕ ಮಾಡಿದ್ರು ತಂದೆ ತಾಯಿ. ಬ್ರಹ್ಮ ರಾಕ್ಷಸಿ ಕೊಡ್ಬೇಕಂತ. ಆ ಬ್ರಹ್ಮ ರಾಕ್ಷಸಿ ಕೊಡ್ಬೇಕಂತ ಅಂದ ತಕ್ಷಣನೇ ಆ ಮಗು ಬಂತು. ಅಮ್ಮ ನೀವು ಏನೋ ಮಾತಾಡ್ತಾ ಇದ್ರಲ್ಲ, ಹೇಳ್ಬೇಕಲ್ಲ. ಇಲ್ಲಮ್ಮ ಹೇಳ್ತೀವಿ. ಇನ್ನೂ ಸ್ವಲ್ಪ ಹೊತ್ತಾದ್ರೆ ನನಗೆ ಹೇಳಲೇಬೇಕು, ನೀವು ನನಗೆ ಹೇಳಿಲ್ಲದ್ರೆ ನಿಮ್ ಕೆಲಸ ಕಾರ್ಯ ಆಗೋದಿಲ್ಲ ಅಂತ ಆ ಮಗು ಅವ್ರಿಗೆ ಹಠ ಹಿಡಿತು. ಹಠ ಹಿಡಿದಾಗ ಹೇಳಿದ್ರು ತಂದೆ ತಾಯಿ, ಇಲ್ಲ ಮಗು, ನಿನ್ನೆ ಇವತ್ತು ಬ್ರಹ್ಮ ರಾಕ್ಷಸಿಗೆ ಆಹುತಿಯಾಗಿ ಕೊಡ್ತಾ ಇದ್ದೀವಿ, ನಮ್ಗೆ ದುಃಖನೇ ಇದೆ ಅಂತ ಹೇಳಿದ್ರು. ಬಹಳ ಚಲೋ ಮಾಡಿದ್ರಮ್ಮ, ಸಂತೋಷ ಆಯ್ತು ನನಗೆ. ನೀವು ಯೋಚನೆ ಮಾಡಿದ್ದು, ನನ್ನನ್ನು ನೇಮಕ ಮಾಡಿದ್ದು ಬಹಳ ಸಂತೋಷ ಆಯ್ತು. ನನ್ನ ಗೆಳೆಯಂದರಿಗೆಲ್ಲ ಊರಿನಲ್ಲೇ 5 ವರ್ಷದ ಎಲ್ಲರಿಗೂ ಹೇಳಿ ಆಟ ಆಡಿ ಸಂಜೆಗೆ ಬರ್ತೀನಿ ನಾನು ಅಂತೇಳಿ, ನನ್ನ ದಾರಿ ನೋಡಬೇಡ್ರಿ ಅಂತೇಳಿ ಊರಾಗೆಲ್ಲ ತನ್ನ ವಯಸ್ಸಿನ ಇರ್ತಕ್ಕಂಥ ಹುಡುಗರಿಗೆಲ್ಲ ಆಟ ಆಡಿ ಹೇಳಿಕೊಂಡು 6:30 7 ಗಂಟೆಗೆ ಬಂದ ಮಗು. ಬಂದಗಳೇ ಅಲ್ಲಿ ಅಷ್ಟೊತ್ತಿಗೆ ಬಂಡಿ ಅನ್ನ 2 ಎತ್ತು ಇದನ್ನ ರೆಡಿ ಮಾಡಿದ್ರು. ಹೋಗಿ ಮಾಡಿದ ಅದು ಒಂದು ಹಲಿಕೆ ಕೊಟ್ಟರು, ಬಡ್ಕಂತ ಹೋಗ್ತಿದ್ದ. ಇವ್ರಿಗೆ ಸಾವಂಬದು ಇರಲಿಲ್ಲ, ತಲೆಗೆ ಇರಲಿಲ್ಲ, ನಾ ಸಾಯ್ತೀನಿ ಅಂಬೋದು. ಅವರು ತಪ್ಪಡೆ ಬಡ್ಕಂತ ಕುಡ್ಕಂತ ಹೋಗಿ ಲೇಟಾಗಿ ಹೋದ. 10 ಗಂಟೆ ಸುಮಾರಿಗೆ ಆಯ್ತು. ಅದು ಬಹಳ ಕೋಪದಿಂದಿತ್ತು ಬ್ರಹ್ಮ ರಾಕ್ಷಸಿ. ಹಿಂಗ ಈ ಬಾಯಿ ತೆಗೆದಿತ್ತು, ಇದರ ಸುರಂಗ ಮಾಡಿ ನಾನು ಇಂದ ಗುರುದ್ವಾರದಲ್ಲಿ ಬರ್ತೀನಿ ಅಂತೇಳಿ ಸಂಕಲ್ಪ ಮಾಡಿಕೊಂಡು ತಾಯಿದು ಹಿಂಗೆ ಸುರಂಗ ಮಾಡಿಬಿಡ್ತಾರೆ. ಅವರು ಸುರಂಗ ಮಾಡಿದ್ರೆ ಅದೆಲ್ಲ ಒಳಗೆ ಬಂದು ಹಿಂದಲಿಂದ ಪಾಸಾಗಿ ಹೊರಗೆ ಬರ್ತಾನೆ. ಅವೆಲ್ಲ ಕರಗಸ್ಕೊಯ್ದಂಗೆ ಎಲ್ಲ ಎಲುಬುಗಳೆಲ್ಲ ಕೊರದೋಗಿರ್ತಾವ ಬ್ರಹ್ಮ ರಾಕ್ಷಸಿ. ಅದು ತೆಳಗನೆ ನೆಲ ಕುರುಳಿ ಬಿತ್ತದು. ಆ 2 ಎತ್ತಿನಲ್ಲಿ ಇರ್ತಕ್ಕಂಥ ಒಂದು ಹಗ್ಗನ್ನ ಕಟ್ಟಿ ಒಂದು ಬಂಡಿ ಇರಿಸಿ ಕಟ್ಟಿ ಅದನ್ನ ಬಂಡಿ ಒಳಿಸ್ಕೊಂಡು ಊರಾಗ ಹೋಗ್ತಾನೆ. ಮತ್ತೆ ತಪ್ಪಡೆ ಬರ್ಕಂತ ಇದೇನು ಶಬ್ದ ಮತ್ತೆ ಬರ್ತದಲ್ಲ, 11 12 ಆಯ್ತು ಅಂತ. ಅವಾಗ ಬಂದರು. ಊರಿನ ಜನ ಎಲ್ಲ ಬಹಳ ಆಶ್ಚರ್ಯ ಆಗಿ, ನೀ ದೊಡ್ಡತ್ತದೆಯಪ್ಪ, ಬಾಲಯೋಗಿನಿ ಅಂತೇಳಿ ಊರಿನ ಜನ ಎಲ್ಲ ನಮ್ಮನ್ನ ನಮಸ್ಕಾರಗಳು ಎಲ್ಲ ವಿಧವಾದ ರೀತಿಯಿಂದ ಮಾಡಕತ್ತಿದ್ರು. 12-1 ಗಂಟೆಗೆ ಮತ್ತೆ ಬಂದು ಬತ್ತನೆ ಸ್ನಾನ ಮಲ್ಕೊಳ್ತಿದ್ದ. ಮಲ್ಕೊಳ್ಳುವಾಗ ತಾಯಿ ಕಂಬದಲ್ಲಿ ಬಂದ್ಲು, ಈ ಭುವನೇಶ್ವರಿ.
ಇಲ್ಲ ನಿನ್ನ ಬ್ರಹ್ಮರಾಕ್ಷಸ ಸಲುವಾಗಿ ಇಲ್ಲಿ ನಾನು ಜನಿಸಿದ್ನಪ್ಪ, ನಿನಗೆ ಇದು ಮಾಡಿದ್ದು, ಇಲ್ಲಿ ನಿನ್ನ ಕಾರ್ಯ ಮುಗಿತು, ನೀನು ಸಿದ್ಧ ಪರ್ವತಕ್ಕೆ ಬರ್ಬೇಕಂತ ಅಮ್ಮನ ಆಹ್ವಾನ ಆಯ್ತು ಅಲ್ಲಿಗೆ. ಅಲ್ಲಿಂದ ಆಹ್ವಾನ ಆದಗಳಿಗೆ ನನಗೆ ಹೆಂಗ್ ಗೊತ್ತಾಗತ್ತಮ್ಮ, ನಾನು ಹುಡುಗತೀನಿ, ನನಗೆ ದಾರಿ ಹೆಂಗ್ ಗೊತ್ತಾಗತ್ತೆ ಅಂತ ನಾನು ನಿನಗೆ ಮನದಲ್ಲಿ ನಿನಗೆ ತಿಳಿಸ್ತಾ ನಾನು ನಿನ್ನ ಕಣ್ಣಿಗೆ ಗೋಚರ ಆಗುವಂಗೆ ನಿನ್ನೆ ಕರ್ಕೊಂಡು ಹೋಗ್ತೀನಿ ನಾನು. ಮತ್ತೆ ಬೆಳಕರದ್ರಲ್ಲಿ ಇಲ್ಲಿ ಬಂದಿತ್ತು, ಬಂದು ಇಲ್ಲಿ ಬಿಟ್ಟು ಒಳಗೆ ಹೋಗ್ಬಿಟ್ಲು ದೇವಿ. ಇವ್ರು ಏನ್ ಮಾಡಿದ್ರು, ಧ್ಯಾನ ಮಾಡೋಣ ಅಂತ ಕುಂತವ್ರು 12 ವರ್ಷ ತಪಸ್ಸು ಕುಂತರು. 12 ವರ್ಷ 12 ದಿವಸ ತಪಸ್ಸು ಕುಂತ ಮೇಲೆ ಮತ್ತೆ ಆಶ್ಚರ್ಯವಾಗಿ ಇತರ ಶಕ್ತಿ ಭಕ್ತಿ ಜಾಸ್ತಿ ಇದೆ ಅಂತೇಳಿ ತಾಯಿ ಗುಡಿಯಲ್ಲಿ ಗರ್ಭದಲ್ಲಿ ನಿಮ್ಮ ರೂಪದಲ್ಲಿ ಬಂದು ದರ್ಶನ ಕೊಟ್ಲು. ಹೇಳಪ್ಪ, ಹೇಳು, ನಿನ್ನ ಭಕ್ತಿಗೆ, ನಿನ್ನ ಶಕ್ತಿಗೆ, ತಪೋಶಕ್ತಿಗೆ ನಾನು ಮೆಚ್ಚಿದ್ದೀನಿ, ನೀನು ಏನು ಕೇಳ್ತಿ ಕೇಳು ಅಂತ ಈ ಚಿದಾನಂದ ಅವಧೂತರು ಕೇಳಿದ್ರು. ಇಲ್ಲಮ್ಮ, ನೀನು ಮೆಚ್ಚಿ ಅಂದಮೇಲೆ ಸಾಕು, ಯಾವತ್ತೂ ನಾನು ಬೇಡಿದಾಗ, ನಾನು ನೆನೆಸಿದಾಗ ನೀನು ಬಂದು ಇಲ್ಲಿ ನಿಂದಿರಬೇಕು. ನೀನು ಯಾವತ್ತೂ ನಾನು ನೆನೆಸಿದಾಗ ನೀನು ಇರಬೇಕು, ಅದೇ ಒಂದೇ ನಾನು ನಿನಗೆ ಬೇಡಿಕೊಳ್ತೀನಿ ಅಂತ. ಆಯ್ತಪ್ಪ, ಅದು ನಿನಗೆ ಯಾವಾಗಲೂ ತಥಾಸ್ತು, ನೀನು ಯಾವಾಗ ಕರಿತೀಯ ನಾನು ಆವಾಗಲೇ ಬರ್ತೀನಿ ಗುಡಿಯಿಂದ ಅಂತ ಹೇಳಿದ್ರು. ಆಮೇಲೆ ನಂದೊಂದು ಸಂಕಲ್ಪ ಇದೆ, ಮಾಡ್ತೀಯೇನಂತ ದೇಹ ಅವರು ಕೇಳಿದ್ರು ಚಿದಾನಂದರಿಗೆ. ಹೇಳಮ್ಮ, ನಿನ್ನ ಕೆಲಸ ಏನೈತೆ ಅಂದ್ರೆ, ಅವಾಗ ನನ್ನ ದೇವಿ ಚರಿತ್ರೆನ ಹೇಳ್ತೀನಿ, ನೀನು ಬರಿಬೇಕು ಅಂತ ಹೇಳಿದ್ರು. ಬರಿತೀನಮ್ಮ, ನೀನು ಹೇಳ್ದಂಗೆ ಬರಿತೀನಿ ಅಂತೇಳಿ ಒಂದು ದಿನ ಒಂದು 5 ಡೆಫಿನೇಷನ್, 5 ವಾಕ್ಯಗಳು ಹೇಳೋದು, ಗುಡಿಯಾಗ ಹೋಗೋದು. ಇದರಂತೆ 3 ದೇವಿ ಪುರಾಣ ಮತ್ತು ಜ್ಞಾನ ಸಿಂಧು 3 ವರ್ಷ 12 ದಿವಸಕ್ಕೆ ಈ ದೇವಿ ಚರಿತ್ರೆ ಮುಗಿತೈತೆ. ಆಮೇಲೆ ಈ ದೇವಿ ಪುರಾಣ ಹುಟ್ಟಿದ್ದೇ ಇಲ್ಲಿ, ಸುಮಾರು 400 ವರ್ಷಗಳ ಕಾಲ ಆಗಿದೆ ಆಮೇಲೆ. 400 ವರ್ಷದ ಹಿಂದನೇ ಚಿದಾನಂದ ಅವಧೂತರು ಪುರಾಣನ ಆಗಿದ್ದಮ್ಮ. ಅದಾದ ನಂತರ ಮತ್ತೆ ಎಲ್ಲ ಪುರಾಣ ಆಯ್ತು, ಎಲ್ಲ ಆಯ್ತು, ದಿನ ಹೋಗೋದು ಬರೋದು ಹಿಂಗಾಯ್ತು. ನಾನು ಒಬ್ಬನೇ ಎಷ್ಟು ದಿವಸ ಆದ್ರೆ ಇರಬೇಕು, ಒಂದಿನ ಸಾಕು ಮಾಡ್ಬೇಕಂತ ಇವ್ರ ಸಂಕಲ್ಪದಲ್ಲಿ ಬಂದ ದೇವಿ, ಏನಪ್ಪ ಯಾಕೆ ಯೋಚನೆ ಮಾಡ್ತಿಲ್ಲ, ಇದು ಏನಿಲ್ಲಮ್ಮ, ಇಲ್ಲಿ ಸಾಕಾಗಿದೆ ನನಗೆ ಅಂತ. ಸಾಕಾಗಿದೆ ಅಂದ್ರೆ ಏನಪ್ಪ ಅಂದ್ರೆ, ಇಲ್ಲಿ ಈ ರೀತಿ ಅನ್ನೋದ್ರೊಳಗೆ ಅಲ್ಲಿ ಓಡೋಗಿರ್ತಾನೆ. ಅಲ್ಲಿ ಯಾಕೆ ಓಡಿ ಹೋಗ್ತೀಯ ಅಂದ್ರೆ, ಅಲ್ಲಿ ಹೋಗಿ ಓಡಿ ನಿಂದ್ರಿದ್ರೆ ಮ್ಯಾಲೆ ಹೋಗಿ ನಿಂತಿದ್ರು. ನಾನು ಅಲ್ಲಿ ಯಾಕೆ ನಿಂತಿಯಪ್ಪ, ಇಲ್ಲ ನನಗೆ ಸಾಕಂತ ಹೇಳಿನಲ್ಲಮ್ಮ, ಈ ಜೀವನನ ಸಾಕು ನನಗೆ, ನನಗೆ ಬೇಜಾರಾಗಿದೆ, ಸಾಕು ನನಗೆ ಅನ್ನ. ಅಲ್ಲೇನು ಮಾಡ್ತೀವಿ, ಅಲ್ಲಿಂದ ಹಾರ್ತೀನಿ ನಾನು, ಅಲ್ಲಿಂದ ಹಾರಿ ನನ್ನ ಜೀವ ಬಿಡ್ತೀನಿ ಅಂತ. ಬಿಡ್ತೀಯ ಮಗು, ಬಿಡೋ ಅಂತೇಳಿ ಅವಾಗ ದೇವಿ ಏನು ಮಾಡ್ತಾಳೆ, ತನ್ನ ಸೆರಗೊಡ್ಡಿ ಹಿಂಗೆ ಹೊಡ್ತಾಳೆ. ಒಡ್ಡದಗಳಿಗೆ ಏನಾಗ್ತದೆ, ಆ ತಾಯಿ ಗರ್ಭದಲ್ಲಿರ್ತಕ್ಕಂಥ ಶಿಶುವಾಗಿ ಹೆಂಗೆ ಬೆಳ್ತದ ಹಂಗೆ ಬೆಳ್ತದ. ಅವಾಗ ಸತ್ತು ಅಂದ್ರೆ ಜೀವ ಹೋಯ್ತು, ಚಿತ್ತ ಮತ್ತೆ ಉಸಿರು ಬಂತು, ಆನಂದ, ಸತ್ ಚಿತ್ತ ಆನಂದ, ಸಚ್ಚಿದ ಆನಂದ ಅಂತ ಹೆಸರಿಟ್ಲು. ಅವಾಗ ಆ ಹೆಸರು ಈತನಿಗೆ ಬಂತು. ಮೊದಲ ಹೆಸರು ಜಕ್ಕಣ್ಣ ಅವ್ರದ್ದು, ಏನು ಸತ್ ಚಿತ್ತ ಆನಂದ, ಸಚ್ಚಿದ ಆನಂದ ಹೆಸರು ಬಂತು. ಮತ್ತೆ ಅಲ್ಲಿ ಏನ್ ಮಾಡಿದ್ಲು ದೇವಿ, ಒಂದು ಮಹಿಳೆಯ ರೂಪದಲ್ಲಿ ಒಂದು ಗೊಂಬೆ ಮಾಡಿದ್ಲು. ಗೊಂಬೆ ಮಾಡೋ ಅದಕ್ಕೆ ಜೀವಕಳ ತುಂಬಿ, ಈ ಮಗುವನ್ನ ನೀನು ಸಲುವಮ್ಮ, ನಾನು ಒಂದ್ ದಿವಸ ಬಂದು ಮತ್ತೆ ಕರಿತೀನಿ, ಇವ್ರನ್ನ ಸಚ್ಚಿದಾನಂದನ ಕರಿತೀನಿ. ಮತ್ತೆ ಹೋಗ್ಬಿಟ್ಲು. 5 ವರ್ಷ ತನಕ ಬರ್ಲಿಲ್ಲ ಗುಡಿಯಲ್ಲಿಂದ. ಚಿದಾನಂದ ಅಂದು ಬಂದವ, ಏನಮ್ಮ ಏನು ಕರೆದಿಲ್ಲ ಅಂತ. ಮತ್ತೆ ಬಂದ್ರು ಇವ್ರು. ಬಂದ್ಗಳಿಗೆ, ಇಲ್ಲಪ್ಪ, ಇಲ್ಲಿಗೆ ನೀನು 5 ವರ್ಷದ ಮಗು ಬಾಲಕರಾಗಿ ಬೆಳೆದೈತಿ, ಈಗ ಗುರುಕುಲದಲ್ಲಿ ಇರ್ಲಿಕ್ಕೆ ಯೋಗ್ಯ ಐತೆ. ನೀನು ಹಂಪಿ ವಿದ್ಯಾರಣ್ಯರು ಕೊಂಡಪ್ಪಜ್ಜ ಅಂತ ಇದಾರೆ, ಅವರಲ್ಲಿ ವಿದ್ಯೆ ಎಲ್ಲ ಕಲ್ತ್ಕೊಂಡು ಮತ್ತೆ ನೀನು ಒಳ್ಳೆ ಬಾ ಅಂತ ಹೇಳಿದ್ರು. ಅದು ಅಲ್ಲಿಗೆ ಮುಗಿತಮ್ಮ, ತಿರುಗಿ ಇಲ್ಲಿ ಬರಲಿಲ್ಲ ಅವರು. ಈ ಎಲ್ಲ ಜಗತ್ತು ತಿರುಗಾಡಿದ್ರು. ಆಮೇಲೆ ಅವರು 60 ಅದಾದ್ಮೇಲೆ ವಿದ್ಯೆ ಕಲ್ತು ಬಾ ಅಂತ ಹೇಳಿದ್ಮೇಲೆ ಅವರು 64 ವರ್ಷ ಬದುಕಿದ್ರು. ಏನು ಎಲ್ಲ ಭಕ್ತರ ಹತ್ರ ಎಲ್ಲೆಲ್ಲಿ ಮೆಚ್ಚುಗೆ ಆಗುತ್ತೆ ಅಲ್ಲೆಲ್ಲ ತಿರುಗಾಡಿ, ನಾನು ಸಂಕ್ಷಿಪ್ತ ಹೇಳ್ತೀನಮ್ಮ, ನಾನೆಲ್ಲ ಪೂರ್ತಿ ಕ್ರಮಬದ್ಧವಾಗಿ ಎಲ್ಲ ಅದ್ರ ಏನಮ್ಮ. ಮತ್ತೆ ನಾನು ಯಾವಾಗೂ ಅಲ್ಲಲ್ಲಿ ಸ್ವಲ್ಪ ಓದಿರ್ತೀನಿ, ಸ್ವಲ್ಪ ಇಂಪಾರ್ಟೆಂಟ್ ವಿಷಯಗಳನ್ನ ಹೇಳಿರ್ತೀನಿ. ಇದು ದೇವಿ ಚರಿತ್ರೆ. ಮತ್ತು ನನಗಾಗಿದ್ದಂತೂ ಈ ದರ್ಶನ ಲೆಕ್ಕಿಲ್ಲಮ್ಮ. ಆ ಅನುಬಂಧ ನನ್ನ ಬಿಟ್ಟು ಹೋಗಿ ಕೊಡುವುದು. ಅಂದ್ರೆ ಅಮ್ಮನ ದರ್ಶನ ಆಗೇನ್ರಿ? ಅದೇ ಈ ರೂಪದಲ್ಲಿ ಆಗಿದೆ. ಕನಸಿನಲ್ಲಿ ಬರ್ತಾಳ ಅಮ್ಮ, ಈ ರೂಪದಲ್ಲಿ ಜಗ್ಗಿ ಸಾಕ್ಷಾತ್ ಈ ಭೂಮಿ ಮೇಲೆ ಎಷ್ಟದಾವ ಅಷ್ಟಾವ ಕಂಡವಮ್ಮ. ನಾನ್ ಮಕ್ಕೊಂಡಿರ್ತೀನಿ, ನನ್ ಮಗ್ಳ ಮಕ್ಕೊಂಡಿರ್ತಾವ, ಮೈ ಮೇಲೆ ಓಡಾಡ್ತಾವ, ಏನಮ್ಮ ಅದೆಲ್ಲ ಆಗಿದೆ. ಇವೆಲ್ಲ ಕ್ಲೀನ್ ಮಾಡಿದ್ಮೇಲೆ ಯಾವ ಬಂದಿ, ನಾನು ಜನ ಇದ್ದಾಗ ಬರ್ತಿದ್ವು. ಏನಮ್ಮ ಜನ ಭಯ ಒಕ್ಕೊಂತಾರೆ, ನೀನ್ ಯಾಕೆ ಬರ್ತಿದ್ರಂಗ, ನಾನು ಒಬ್ಬತ್ತಿದ್ದಾಗ ನೀನು ಎಷ್ಟನ ಬಾ, ನನಗೆ ಜೀವ ಅಂಜಿಕೆ ಅನ್ನೋದು ನೀ ಕಳೆದು ಬಿಟ್ಟಿದೆ, ನೀನು ಜನರತ್ರ ಬರ್ಬೇಡಮ್ಮ, ಅವ್ರ ಹೆದರಿಕೆ ಆಗ್ತದೆ. 1-2-3 ಸಲ ಮಂಗಳಾರತಿ ಕಾಯಿ ಎಲ್ಲ ಮಾಡಿ ಇದು ಮಾಡಿದ್ಮೇಲೆ ನಾನು
ಹೋಗಮ್ಮ ಅಂತ ಹೇಳಿ ಅಲ್ಲಿ ತನಕ ಕಳಿಸಿದ್ದೀನಿ ಅಷ್ಟೇ. ತಿರುಗಿ ದಯವಿಟ್ಟು ಬರಬೇಡಮ್ಮ ಅಂತ ಭಾಳಷ್ಟು ಮನವರಿಕೆ ಮಾಡ್ಕೊಂಡು ಬರ್ತಾ ಇಲ್ಲಿ. ಧನ್ಯವಾದಗಳು ನಮ್ಮ ವೀಕ್ಷಕರಿಗೆಲ್ಲ ಮಾಹಿತಿ ತಿಳಿಸಿದ್ರು. ಏನಮ್ಮ ನನಗೆ ತಿಳಿದ ತಾಯಿ ಎಷ್ಟು ಹೇಳಿರ್ತಾಳೆ ಅದನ್ನ ನೀವು ಪ್ರಜ್ಞಾವಂತರು 4 ಜನರಿಗೆ ಪ್ರಚಾರ ಆಗ್ತಕ್ಕಂಥ ಮಾಹಿತಿ ಸಲುವಾಗಿ ನೀವು ಓಡ್ತೀರಿ, ತಿರುಗಾಡ್ತೀರಿ. ಅದಕ್ಕೆ ಸ್ವಲ್ಪ ನನ್ನ ಭಾವನೆಯಲ್ಲಿ ಏನು ಸತ್ಯ ಇಲ್ಲಿ ಅನಿಸಿದೆ ಅದನ್ನ ನಿಮ್ಗೆ ಹೇಳಿದ್ದೀನಿ ಅಷ್ಟೇ. ಶ್ರೀಚಕ್ರದ ಇದು ಎಲ್ಲಿದೆ ಅದು? ಶಾಂತ ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಸಿದ್ಧ ಪರ್ವತದ ಈ ಒಂದು ಗುಹೆಯಲ್ಲಿ ಚಿದಾನಂದ ಅವಧೂತರು ಕಠಿಣವಾಗಿ ಸತತವಾಗಿ 12 ವರ್ಷ ತಪಸ್ಸನ್ನು ಆಚರಿಸಿದ ನಂತರ ಆ ದೇವಿ ಈ ಒಂದು ಸ್ಥಳದಲ್ಲಿ ಪ್ರತ್ಯಕ್ಷಳಾಗಿ ಸಾಕ್ಷಾತ್ ದೇವಿನೇ ತನ್ನ ಚರಿತೆಯನ್ನು ರೂಪಿಸಿಕೊಂಡಂತಹ ಒಂದು ಸಿದ್ಧ ಪರ್ವತ ನೋಡಿ. ಈ ಸಿದ್ಧ ಪರ್ವತದಿಂದ ನಾವೇನ್ ಮೊನ್ನೆ ನವರಾತ್ರಿಯಲ್ಲಿ ನಮ್ಮ ಮನೆಯಲ್ಲಿ ಒಂದು ಪುರಾಣ ಗ್ರಂಥವನ್ನು ನಮ್ಮ ಮನೆಯವರು ಅಧ್ಯಯನ ಮಾಡಿದ್ರು. ಅದೇ ತರ ಈ ಒಂದು ಲೋಕದಲ್ಲಿ ಯಾರೆಲ್ಲ ಪುರಾಣ ಗ್ರಂಥವನ್ನು ಈಗ ಶ್ರೀದೇವಿ ಮಹಾತ್ಮೆ ಎನ್ನುವ ಗ್ರಂಥ ಪುರಾಣವನ್ನು ನಾವು ಅಧ್ಯಯನ ಮಾಡಿ ಆ ದೇವಿಯ ಮಹಾತ್ಮೆಯನ್ನು ತಿಳ್ಕೊಂತೀವಲ್ರಿ, ಆ ಒಂದು ದೇವಿಯ ಪುರಾಣವನ್ನು ರಚಿಸಿದಂತಹ ಸ್ಥಾನ ಇದು ಸಿದ್ಧ ಪರ್ವತ ಬೆಟ್ಟ ಅಂತೇಳಿ. ಇದು ನಮ್ಮ ಸಿಂಧನೂರು ತಾಲೂಕಿನ ಸೋಮಲಾಪುರ ಎಂಬುವ ಗ್ರಾಮದಲ್ಲಿ ಬರ್ತಕ್ಕಂತ ಒಂದು ಪವಿತ್ರವಾದ ಸ್ಥಳ ಅಂತಾನೆ ಹೇಳ್ಬೋದು. ನೋಡಿ, ಚಿದಾನಂದ ಅವಧೂತರು ಶ್ರೀದೇವಿ ಮಹಾತ್ಮೆ ಪುರಾಣ ಹಾಗೂ ಜ್ಞಾನ ಸಿಂಧು ಎನ್ನುವ 2 ಕೃತಿಯನ್ನು ಈ ಒಂದು ಸ್ಥಳದಲ್ಲಿ ಕುಳಿತುಕೊಂಡು ರಚಿಸಿದ್ರು. ಆ ತಾಯಿ ಸಾಕ್ಷಾತ್ ತಾನೇ ಬಂದು ಅವರ ಕೈಯಿಂದ ಗ್ರಂಥವನ್ನು ರಚಿಸಿದ್ದಲ್ಲದೆ ಅವರಿಗೆ ಮೋಕ್ಷವನ್ನು ದೊರೆಸಿ ಮತ್ತೆ ಪುನರ್ಜನ್ಮವನ್ನು ತಳಿಸಿ ತನ್ನ ಮಗುವಾಗಿ ಸಲುಹಿದಂತಹ ಒಂದು ಕತೆ ಈ ಒಂದು ಗುಹೆ ಒಳಗ ಈ ಒಂದು ಬೆಟ್ಟದೊಳಗದ. ಅಷ್ಟೇ ಅಲ್ಲ, ತನ್ನ ದರ್ಶನಕ್ಕಾಗಿ ಯಾರು ಈ ಸಿದ್ಧ ಪರ್ವತದಿಂದ ಅರಸಿ ಬರ್ತಾರಲ್ಲ, ಯಾರು ಈ ಸಿದ್ಧ ಪರ್ವತದಲ್ಲಿ ತನ್ನ ಗ್ರಂಥ ಪಾರಾಯಣವನ್ನು ಮಾಡ್ತಾರಲ್ಲ, ಅವರ ಬೇಡಿದ ಮನೋಬಲಿಷ್ಠೆಗಳನ್ನು ಈಡೇರಿಸ್ತಾಳ ತಾಯಿ ಅನ್ನುವ ನಂಬಿಕೆಯಿಂದ ಸಾಕಷ್ಟು ಭಕ್ತರು ಬರ್ತಾರ. ನಾವು ಸಹ ಆ ದೇವಿಯ ಆರಾಧಕರು ಈ ಕ್ಷೇತ್ರಕ್ಕ ಯಾವಾಗ್ಲೂ ಬರ್ತಾನೆ ಇರ್ತೀವಿ. ಆ ದೇವಿ ದರ್ಶನ ತಗೊಂಡು ತಾವೆಲ್ಲರೂ ಪಾವನರಾಗಿ ಅಂತ ಹೇಳ್ತೀನಿ ನೋಡಿ ವೀಕ್ಷಕರು. ಶಿವೆ ಮಹೇಶ್ವರಿಗೆ ಜಯತೆ ಜಯ ಮಂಗಳಾಂಗಿಯೇ ಅಯರೂಢಾದೇವಿಯೇ ಭಯವಿಲ್ಲ ಕಳಗೆ ಶರಣಾರ ಸಲಹುಗೋ ವೇದಾಂತಾಳಿ. ಕಾಯಿ ಕಾಯಿ ಪ್ರಚಾರ ಬೆಳಕಿಗೆ ತರ್ತಾ ಇದ್ದಾರೆ ತಾಯಿ, ಭಕ್ತರನ್ನು ಕಾಪಾಡೋದು. ನೋಡಿ ವೀಕ್ಷಕರೇ, ಶ್ರೀದೇವಿಯ ಶಕ್ತಿ ಅಡಗಿರುವುದು ಶ್ರೀಚಕ್ರದಲ್ಲಿ. ತನ್ನ ಅಗಾಧವಾದ ಶಕ್ತಿಯನ್ನು ಶ್ರೀಚಕ್ರದ ಮೂಲಕ ತೋರಿಸ್ತಾಳೆ ಅನ್ನೋದು ನಮ್ಮೆಲ್ಲರಿಗೂ ತಿಳಿದ ವಿಷಯ. ಈ ಸಿದ್ಧ ಪರ್ವತ ಅಂಬಾಮಠದಲ್ಲಿರ್ತಕ್ಕಂಥ ಶ್ರೀಚಕ್ರವನ್ನು ವೀಕ್ಷಿಸಲು ಇಷ್ಟೆಲ್ಲ ಜನ ಬಂದಾರ. ನಾವು ನೋಡಕ್ ಹೋಗ್ತಾ ಇದ್ದೀವಿ. ಇದು ದೇವಿಯ ಮೂಲಸ್ಥಾನ ನೋಡಿ ವೀಕ್ಷಕರೇ, ಇಲ್ಲೇ ಶ್ರೀಚಕ್ರ ಇರುವುದು. ಇದು ಗುಡಿ ಹೊಸದು ಕನ್ಸ್ಟ್ರಕ್ಷನ್ ಆಗಸಲಂದ ದೇವಿನ ಆ ಕಡೆ ಪ್ರತಿಷ್ಠಾಪನೆ ಮಾಡ್ಯಾರಿ. ಶ್ರೀಚಕ್ರನ ದರ್ಶನ ತಕೊಂಡು ಬರೋಣ ಬನ್ನಿ ವೀಕ್ಷಕರೇ.
ಮೂಲ ಶ್ರೀಚಕ್ರ ನೋಡಿ, ಕಲ್ಲಿನ ರೂಪದಲ್ಲಿ ಇರ್ತಕ್ಕಂಥದ್ದು ಇದು. ಭೂಲೋಕದಲ್ಲಿ ಇರ್ತಕ್ಕಂಥ ಏಕೈಕ ಶ್ರೀಚಕ್ರ ಅಂತಾನೆ ಹೇಳ್ಬೋದು. ಆಲ್ಮೋಸ್ಟ್ ತಾಯಿಯ ವಿವಿಧ ರೂಪಗಳಲ್ಲಿ ಎಲ್ಲಾನು ಇರುತ್ತೆ, ಆದ್ರೆ ಇದು ಕಲ್ಲಿನಲ್ಲಿ ಮುಡಿದ ಶ್ರೀಚಕ್ರ. ಅಲ್ಲಿ ಪಕ್ಕದಾಗ ನೋಡ್ಬೋದು ನೀವು, ತಾಯಿಯ ಪಾದ ಮುಡಿಯಲ್ಲಿ ನೋಡ್ರಿ. ಅಲ್ಲಿ ಪಾದ ಮುಡಿದ ನೋಡಿ, ಪಕ್ಕ ಜೂಮ್ ಮಾಡ್ಕೋಬೇಕು. ಅಲ್ಲಿದ ವೈಟ್ ಆರತಿಯನ್ನು ದೇವಿಗಾರತಿಯನ್ನು ರಂಬೇರು ಬೆಳಗಿರೆ ಶುಂಭಾನಿ ಶುಂಭರ ಸಂಹಾರಿಗೆ ಶಾಂಭವಿಗೆ ಕುಚ ಜಗದ ಮೇಲಿನ ಪಾದ ನಂಬಿಕೊಂಡೇನು ನರ ಶರೀರಗೆ ಅಮೃತೇಶನ ರಾಣಿ ಜಗದ ಅಂಬಾಗಾರತಿಯನ್ನು ದೇವಿಗಾರತಿಯನ್ನು ರಂಬೇರು ಬೆಳಗಿರೆ ಶುಂಭಾನಿ ಶುಂಭರ ಸಂಹಾರಿಗೆ ಶಾಂಭವಿಗೆ. ಅಸುರರನ್ನು ಈ ಒಂದು ಸಿದ್ಧ ಪರ್ವತದಲ್ಲಿ ಚಿತ್ರಣ ಸಮೇತ ಜನರಿಗೆ ತೋರಿಸಲು ಈ ತರ ಒಂದು ಮಾಡ್ಯಾರ ನೋಡ್ರಿ. ನೋಡ್ಬೋದು, ಮಹಿಷಾಸುರ. ಚಾಮುಂಡಿ ಬೆಟ್ಟ ಬಿಟ್ರೆ ನಮ್ಮ ಕರ್ನಾಟಕದಲ್ಲಿ ಇಲ್ಲೇ ಈ ತರ ಇರೋದು. ಹನ್ನೆರಡು ವರ್ಷಗಳ ಕಾಲ ಕಠಿಣವಾದ ತಪಸ್ಸನ್ನು ಆಚರಿಸಿ ಆ ದೇವಿಯನ್ನು ಪ್ರತ್ಯಕ್ಷಗೊಳಿಸಿದ ಚಿದಾನಂದ ಅವಧೂತರ ಗುಹೆ ನೋಡಿ ವೀಕ್ಷಕರೇ. ಇದು ಚಿದಾನಂದ ಅವಧೂತರಿಗೆ ಈ ಎರಡು ದೇವಿ ಪುರಾಣ ಮತ್ತು ಜ್ಞಾನ ಸಿಂಧು ಎರಡು ಗ್ರಂಥಗಳನ್ನು ರಚಿಸಿದ ಮೇಲೆ, ಲೋಕ ಕಲ್ಯಾಣ ಆದ ಮೇಲೆ ಅವರಿಗೆ ಯಾಕೋ ಜೀವನ ಜುಗುಪ್ಸೆ ಅನಿಸಿದಾಗ, ತಾಯಿ ನನಗೆ ಮುಕ್ತಿ ಕೊಡು, ನಾನು ಪರಲೋಕ ಸೇರ್ತೀನಿ ಅಂತ ಚಿದಾನಂದ ಅವಧೂತರು ಈ ಬೆಟ್ಟದ ಮೇಲೆ ಹತ್ತಿದಾಗ, ಆ ತಾಯಿ ಹೌದಪ್ಪ ನಿನ್ನ ಜೀವನ ಸಾಕಾಗ್ಯದ, ಸಾಕು ಅದರಲ್ಲಿಂದ ಜಿಗಿ ಅಂತೇಳಿ ಚಿದಾನಂದ ಅವಧೂತರು ಜಿಗಿಬೇಕಾದ್ರೆ ಈ ತರ ಸೆರೆಗೊಡ್ತಾಳ ತಾಯಿ. ಆ ಸೆರಗಿನಲ್ಲಿ ಚಿದಾನಂದ ಅವಧೂತರು ಮಗುವಾಗಿ ಆ ತಾಯಿಯ ಮಡಿಲಲ್ಲಿ ಬೀಳ್ತಾರ. ಚಿದಾನಂದ ಅವಧೂತರು ಮೇಲೆ ಹತ್ತುವಾಗ ಸಾಯಕೊಂಡಿರುವುದು ಸತ್. ಆಮೇಲೆ ಆ ಒಂದು ದೇವಿಯ ಸೆರಗಿನಲ್ಲಿ ಮಗುವಾಗಿ ಬಿದ್ದಿರುವಾಗ ಚಿತ್ ಅಂತ ಹೆಸರು ಕೊಡ್ತಾರೆ ತಾಯಿಯವರು. ಆಮೇಲೆ ಭೂಮಿಗೆ ಬಿದ್ದಾಗ ಆಗಿರ್ತಕ್ಕಂತಹ ಆನಂದದಿಂದ ಆನಂದ ಅಂತ ಹೆಸರು ಕೊಡ್ತಾರ. ಹೀಗಾಗಿ ಸಚ್ಚಿದಾನಂದ ಎನ್ನುವ ಹೆಸರನ್ನು ಪುನರ್ಜನ್ಮದಿಂದ ಆ ದೇವಿ ಇವರಿಗೆ ಅವಧೂತರಿಗೆ ಕೊಡ್ತಾಳೆ ನೋಡಿ ವೀಕ್ಷಕರೇ. ಇಂತಹ ಒಂದು ದಂತಕಥೆ ಉಳ್ಳ ಅದ್ಭುತ ಒಂದು ಸಿದ್ಧ ಪರ್ವತ ನೋಡಿ ಇದು. ಈ ಒಂದು ಪ್ಲೇಸಿಗೆ ನೀವು ಸಹ ಫ್ಯಾಮಿಲಿ ಸಮೇತ ಒಂದ್ಸಲ ವಿಸಿಟ್ ಕೊಡ್ರಿ. ಅದ್ಭುತ ಶಕ್ತಿ ಉಳ್ಳಂತಹ ಕ್ಷೇತ್ರ ಅಂತಾನೆ ಹೇಳ್ಬೋದು. ತಮ್ಮ ಎಲ್ಲ ಮನೋಭಿಲಾಷೆಗಳು ಸಹ ಈಡೇರ್ತವೆ ಇಲ್ಲಿ ಬಂದ್ರ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.